ಇದೊಂದೊಂದು ಮೈ ರೋಮಾಂಚನ ಆಗೋಂಥ ಒಂದು ವಿಷಯ. ನಾನು 1.5 ವರ್ಷದಿಂದ ನಾನು ಯಾರು ಇವರು, ಹೆಂಗೆ ಇದು ಸಾಧ್ಯ, ಇದು ಒಬ್ಬ ಮನುಷ್ಯಂಗೆ ನಾವು 10 ರೂಪಾಯಿ 20 ರೂಪಾಯಿ ಕೇಳಿದರೆ ಏನಾದರೂ ಒಂದು ಸಣ್ಣ ವಿಚಾರಕ್ಕೆ ಒಂದು 10 ರೂಪಾಯಿ ಕೊಡೋಕ್ಕೆ ಯೋಚನೆ ಮಾಡೋಂಥ ಟೈಮಲ್ಲಿ ಈ ವ್ಯಕ್ತಿ ಎಷ್ಟಾದರೂ ರೇಟ್ ಇರಲಿ ಬಾಳೆಹಣ್ಣು, ಇದನ್ನು ಏಕಪ್ರಕಾರ ನಾನು ಕೆಂಗೇರಿ ಆಫೀಸ್ಗೆ ಹೋಗ್ಬೇಕಾದ್ರೆ 1.5 ವರ್ಷದಿಂದ ಈ ವ್ಯಕ್ತಿನ ನೋಡ್ತಾ ಇದ್ದೀನಿ. ಇದನ್ನು ಆದಷ್ಟು ಖುಷಿ ವಿಚಾರ, ಯಾರಿಗಾರ ಬೇಕಿದ್ರೆ ಹಂಚಿ. ಬಟ್ ಇದರಲ್ಲಿ ಸಾಕಷ್ಟು ಒಂದು ಕಲಿಯೋ ಒಂದು ವಿಷಯ ಇದೆ, ಎಲ್ಲ ಕಲಿಬೋದು ಇದರಿಂದ. ನೋಡಿ, ಆ ಪ್ರಾಣಿಗಳು ನಿಜವಾಗ್ಲೂ ಖುಷಿಯಾಗುತ್ತೆ. ಇಂಥವರಿಂದ ನಾಲ್ಕು ಜನಕ್ಕೆ ಪ್ರೇರಣೆ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನಂದು ಯಾವುದೇ ದುರುದ್ದೇಶ ಇಲ್ಲ, ನಾನು ಯಾವುದೂ ಯೂಟ್ಯೂಬರ್ ಅಲ್ಲ, ನಾನು ಇದನ್ನೆಲ್ಲೋ ಮನೆಗೋಸ್ಕರ ಮಾಡ್ತಾಯಿಲ್ಲ. ರಿಯಲಿ ಇನ್ಸ್ಪೈರಿಂಗ್, ರೋಮಾಂಚನ ಬಾಸ್. ಥ್ಯಾಂಕ್ ಯು. ನನ್ನ ಹೆಸರು ಪವನ್ ಕುಮಾರ್ ಅಂತ. ಒಂದು ಪುಟಾಣಿ ಸಹಾಯ ನಾನು ಮಾಡ್ತೀನಿ ಇವತ್ತಿನ ದಿನಕ್ಕೆ. ದಯವಿಟ್ಟು ಫೋನ್ಪೇ ಮಾಡ್ತೀನಿ, ನಂಬರ್ ಹೇಳಿ. ನಾನು ನನ್ನ ಕೈಲಾದಷ್ಟು ಯೂಸೇ ಮಾಡಲ್ಲ ಬಾಸ್. ಅಯ್ಯಯ್ಯ, ನಾನು ಆಮೇಲೆ ಇನ್ನೊಂದು ₹1 ಕ್ಯಾಶ್ ತಗೊಳಲ್ಲ. ಇಲ್ಲಿವರೆಗೂ ಎಷ್ಟೋ ಜನ ಬಂದಿದ್ದಾರೆ, ಮುಗಿತೀನಿ. ನಾನು ಇಲ್ಲಿವರೆಗೂ ₹1 ತಗೊಂಡಿಲ್ಲ. ನಾನು ಸತ್ರು ತಗೊಳ್ಳೋದು ಇಲ್ಲ. ಆಮೇಲೆ ಅವ್ರು ಬಾಳೆಹಣ್ಣು ತಂದ್ಕೊಟ್ರು ತಗೊಳಲ್ಲ, ಅವ್ರ ಕೈಯಾರೆ ಕೊಡ್ಬೇಕು. ನನಗೇನಿದ್ರು ಅವ್ರು ಏನಾದ್ರು ಬೇಕಾದ್ರೆ ಸಿಪ್ಪೆ ಕೊಡ್ಲಿ, ಸಿಪ್ಪೆ ತಗೊಂಡೋಗಿ ಗೋಶಾಲೆಗೆ ಹಾಕ್ತೀನಿ. ಇದು ಇನ್ನೂ ಅದ್ಭುತ ಸರ್, ಇದು ಅಷ್ಟೇ. ವೆರಿ ನೈಸ್ ಸರ್. ನನಗೇನು ಬೇಡ, ₹1 ಬೇಡ.